ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಮಗೆ ಸ್ಲೀವ್ಸ್ ಕಟಿಂಗ್ ಮಾಡುವಾಗ ಶೇಪ್ ಗೊತ್ತಾಗಲ್ಲ ಮತ್ತು ಹಾರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ. ಅದನ್ನು ಯಾವ ರೀತಿ ಕರೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ ತುಂಬ ಸಿಂಪಲ್ಲಾಗಿ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಬರೀ ಜಸ್ಟ್ ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಪರ್ಫೆಕ್ಟಾಗಿ ನೀವು ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಜಸ್ಟ್ ಹಿಂಗೆ ಒಂದು ಅಳತೆನ ಮಾಡ್ಕೊಂಡ್ಬಿಡ್ತೀನಿ. ಸ್ಲೀವ್ಸ್ ಆಗಿರ್ಬೋದು, ಹಾರ್ಮೋಲ್ ಆಗಿರ್ಬೋದು, ಪ್ರತಿಯೊಂದು ಬ್ಲೌಸಿನ ಲೆಂತ್ ಆಗಿರ್ಬೋದು, ಎಲ್ಲನೂ ಈ ರೀತಿ ಚೆಕ್ ಮಾಡ್ಕೊತೀನಿ ಸ್ನೇಹಿತರೆ. ಇದ್ರದ್ದು ಚೆಸ್ಟ್ ಬಂದುಬಿಟ್ಟು 9.5 ಬರುತ್ತೆ. ಒಂದು ಸೈಡ್ ಚೆಸ್ಟಿಂಗ್ ಲೂಸ್ ಬಂದುಬಿಟ್ಟು 9.5 ಇಂಚ್ ಬರುತ್ತೆ. ಫಿಟ್ಟಿಂಗ್ ಅಂದರೆ ಸೈಡ್ ಫಿಟ್ಟಿಂಗು. ಅದಾದಮೇಲೆ ಒಂದು ಬ್ಲೌಸಿನ ಒಂದು ಲೆಂತು, ಫಸ್ಟು ಚೆಸ್ಟ್ ಲೂಸ್ ನೋಡ್ಕೋಬೇಕು. ಆಮೇಲೆ ಬ್ಲೌಸಿನ ಉದ್ದ ನೋಡ್ಕೋಬೇಕಾಗುತ್ತೆ. ಆಮೇಲೆ ಅದ್ರ ಮೇಲೆ ನಾವು ಎಷ್ಟು ಇಂಚು ಎಕ್ಸ್ಟ್ರಾನ ತೊಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬ್ಯಾಕಿನ ಉದ್ದ ಬಂದು 13 ಇಂಚಿದೆ. ಅದಕ್ಕೆ ಪ್ಲಸ್ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ 2 ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. 13 ಇಂಚು ಉದ್ದ ಇದ್ದರೆ ಪ್ಲಸ್ 2 ಇಂಚು = 15 ಇಂಚ್ಗೆ ನಾವು ಬ್ಲೌಸಿನ ಉದ್ದನ ತೊಗೋಬೇಕಾಗುತ್ತೆ. ಇದು ವಿತೌಟ್ ಲೈನಿಂಗ್ ಬ್ಲೌಸು, ಅಂದರೆ ಸಿಂಗಲ್ ಬ್ಲೌಸು. ಈ ರೀತಿ ಬ್ಲೌಸೆಲ್ಲ ಹಾಕ್ಕೊಂಡಾದ್ಮೇಲೆ ಹಾರ್ಮೋಲನ್ನು ನೋಡ್ಕೋಬೇಕು. ಫಸ್ಟು ನಾನಿಲ್ಲಿ ಬ್ಲೌಸ್ ಪೂರ್ತಿ ಕಟ್ಟಿಂಗನ್ನು ಮಾಡ್ತೀನಿ. ಬಟ್ ಏನಪ್ಪ ಅಂತಂದರೆ, ನಿಮಗೆ ಯಾವ ರೀತಿ ಶೇರ್ ಮಾಡ್ಕೊತೀನಿ ಅಂದರೆ, ಜಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಸ್ಲೀವ್ಸು ಅಳತೆ ಮಾಡ್ಕೊತೀನಿ. ಎಷ್ಟು ಇಂಚ್ ಬರುತ್ತೆ, ನಾವು ಅದಕ್ಕೆ ಎಷ್ಟು ಹ್ಯಾಡ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ನನಗೆ ಇಲ್ಲಿ ಕರೆಕ್ಟಾಗಿ 7.5 ಇಂಚು ಬರ್ತಾಯಿದೆ. ಒಂದು ತೋಳಿನ ಉದ್ದ ಬಂದುಬಿಟ್ಟು 7.5 ಇಂಚು ಬರ್ತಾಯಿದೆ. ಸಿಂಗಲ್ ಸ್ಲೀವ್ಸ್ ಆಗಿರೋದ್ರಿಂದ ನಾನಿಲ್ಲಿ ಎಕ್ಸ್ಟ್ರಾನ ಎಷ್ಟು ತೊಗೊತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಟರ್ನ್ ಮಾಡಿಕೊಂಡು ಒಂದು ಅಳತೆ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಈ ಕಡೆ ಆದರೆ ನಿಮಗೆ ಮಾರ್ಕಿಂಗು ಕರೆಕ್ಟಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದೇ ಆದಂಥ ಒಂದು ವಿಧವಾಗಿ ನಿಮಗೆ ಟಿಪ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಸ್ಲೀವ್ಸ್ ಕಟ್ಟಿಂಗ್ ಮಾಡುವಾಗ ಈ ರೀತಿ 4 ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 4 ಫೋಲ್ಡಿಂಗ್ ಇದೆ. ಇದು ಬಂದುಬಿಟ್ಟು 80 ಸೆಂಟಿಮೀಟ್ರ್ ಇದೆ ಸ್ನೇಹಿತರೆ. ಇಲ್ಲಿ 80 ಸೆಂಟಿಮೀಟರನ್ನು ತೊಗೊಂಡಿದ್ದೀನಿ ಸಿಂಗಲ್ ಬ್ಲೌಸಿಗೆ. ನೀವು ಕೂಡ ಅಷ್ಟೇ 80 ಸೆಂಟಿಮೀಟರ್ನ ತೊಗೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಡ್ಜಸ್ಸು ಕರೆಕ್ಟಾಗಿ ಸಮ ನೋಡ್ಕೊಂಡ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡು ಆದಮೇಲೆ ಅಳತೆನ ಇಟ್ಬಿಟ್ಟು ತೋರಿಸ್ತೀನಿ. ನಿಮಗೆ ಟೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಕರೆಕ್ಟಾಗಿ ನಮಗೆ ಬರಬೇಕು, ಪರ್ಫೆಕ್ಟಾಗಿ ಬರಬೇಕು, ಅಳತೆ ಬ್ಲೌಸು ಕರೆಕ್ಟಾಗಿ ಆಗ್ತಾಯಿದೆ ಅಂತಂದರೆ ನೀವು ಅಳತೆ ಬ್ಲೌಸನ್ನು ಅಳತೆ ಸ್ಲೀವ್ಸ್ ಇಟ್ಬಿಟ್ಟು ನೀವು ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಎರಡನ್ನೂ ತೋರಿಸ್ತಾ ಇದ್ದೀನಿ. ಟೇಪಲ್ಲಿ ಬೇಕಾದರೂ ಅಳತೆ ಮಾಡ್ಕೋಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ, ಯಾವುದು ಈಸಿ ಆಗುತ್ತೋ ಅದನ್ನು ಕೂಡ ನೀವು ಮಾಡ್ಕೋಬೋದು ಅಳತೆನ. ಇಲ್ಲಿ ಟೇಪಲ್ಲಿ ಫಸ್ಟ್ ನಾನು 7.5 ಇಂಚ್ ಆಗುವಷ್ಟು ಉದ್ದ ರೆಡಿ ಬಂದು 7.5 ಇಂಚು ಸ್ಲೀವ್ಸ್ ಇದೆ. ಪ್ಲಸ್ ಅದಕ್ಕೆ ನಾನಿಲ್ಲಿ ಎಷ್ಟು ಎಕ್ಸ್ಟ್ರಾ ತೊಗೊತೀನಿ ಅನ್ನೋದನ್ನು ನೋಡ್ಕೊಂಬರೋಣ. ಕರೆಕ್ಟಾಗಿ ನಮಗೆ 1.5 ಇಂಚ್ ಆಗುವಷ್ಟು ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ. ಕರೆಕ್ಟಾಗಿ 9 ಇಂಚ್ಗೆ ನಾನಿಲ್ಲಿ ತೊಗೊಂಡಿರೋದು. 7.5 ಪ್ಲಸ್ 1.5 ಇಂಚು ಟೋಟಲಾಗಿ 9 ಇಂಚಿಗೆ ತೊಗೊಂಡಿರೋದು. ಇಲ್ಲಿ ಮೇಲ್ಗಡೆ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕು, ಕೆಳಗಡೆ ಒಂದು 1/2 ಇಂಚು ಎಕ್ಸ್ಟ್ರಾ ಅನ್ನೋದು 1.5 ಇಂಚ್ ಎಕ್ಸ್ಟ್ರಾ ಬೇಕು. ಎಡ್ಜಸ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಆ ರೀತಿ ಮಾರ್ಕ್ ಮಾಡ್ಕೊತಾ ಇರೋದು. ನಿಮಗೇನಾದರೂ ಎಡ್ಜ್ ಇದೆ, ಒಂದೇ ಸಿಂಗಲ್ ಫೋಲ್ಡಿಂಗ್ ಮಾಡಬೇಕು ಅಂತಂದರೆ ನೋಡ್ಕೊಂಬಿಟ್ಟು ನೀವು ತೊಗೋಬೋದು. ಇವಾಗ ನನಗಿಲ್ಲಿ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1.5 ಇಂಚ್ ಆಗುವಷ್ಟು ಬಿಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಕರೆಕ್ಟಾಗಿ 7.5 ಇಂಚು ಪ್ಲಸ್ 1/4 ಇಂಚು ಇಲ್ಲ 1/2 ಇಂಚು ಎಕ್ಸ್ಟ್ರಾ ನನಗೆ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ ಕಟ್ಟಿಂಗನ್ನು ಆರಾಮಾಗಿ ಮಾಡ್ಕೋಬೋದು. ತುಂಬ ಈಸಿ, ಪರ್ಫೆಕ್ಟಾಗಿ ಬರುತ್ತೆ. ನಾವು ಯಾವ ರೀತಿ ಅಳತೆ ತೊಗೊಂಡಿರ್ತೀವೋ ಅದೇ ರೀತಿ ಬರುತ್ತೆ. ಮತ್ತು ಅಳತೆ ಬ್ಲೌಸಲ್ಲಿ ಕೂಡ ಅಷ್ಟೇ ಬರುತ್ತೆ. ಇವಾಗ ಹಾರ್ಮೋಲನ್ನು ಯಾವ ರೀತಿ ನಾವು ಟೇಪಲ್ಲೂ ಅಳತೆ ಮಾಡೋಕ್ಕೋಗಿ ಗೊತ್ತಾಗ್ತಿಲ್ಲ, ಯಾವ ರೀತಿ ಹಾರ್ಮೋಲು ಸೈಜ್ ನೋಡ್ಕೋಬೇಕು, ಫಿಟ್ಟಿಂಗ್ ನೋಡ್ಕೋಬೇಕು, ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ಲ ಅಂತ ಏನಾದರೂ ನಿಮ್ಮ ಮೈಂಡಲ್ಲಿ ಇತ್ತು ಅಂದರೆ ಕರೆಕ್ಟಾಗಿ ಅಳತೆ ಸ್ಲೀವ್ ಏನಿದೆ ಅಲ್ವಾ, ಅಳತೆ ಬ್ಲೌಸ್ ಇದೆ ಅಲ್ವಾ,
ಅದನ್ನು ಕರೆಕ್ಟಾಗಿ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ನೀಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ನಾನು ನೋಡ್ತಾ ಇರ್ಬೋದು ಮೆಜರ್ಮೆಂಟ್ ಕೂಡ ಸೇಮ್ ಇದೆ, ಅಳತೆ ಬ್ಲೌಸಲ್ಲಿ ಕೂಡ ಸೇಮ್ ಇದೆ. ರೆಡಿ ಬಂದು ಕರೆಕ್ಟಾಗಿ ಆಗ್ತಾಯಿದೆ. ಇವಾಗ ಈ ರೀತಿ ಹಾಕ್ಕೊಂಬಿಟ್ಟು ಇವಾಗ ಹಾರ್ಮೋಲಲ್ಲಿ ಕರೆಕ್ಟಾಗಿ ಹಾರ್ಮೋಲ್ ಏನಿದೆ ಅಲ್ವಾ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಮಾಡ್ಕೋಬೇಕು, ಸ್ವಲ್ಪ ಎಕ್ಸ್ಟ್ರಾ ನನಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಫಿಟ್ಟಿಂಗು ಇರೋ ಜಾಗಕ್ಕೆ ನಾವು ಮಾಡಿಕೊಂಡ್ರೆ ಒಂದು 1/4 ಇಂಚಿನ ತುಂಬ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ವಿ ಅಂತಂದರೆ ನಮಗೆ ಅಳತೆ ಬ್ಲೌಸು ಕರೆಕ್ಟಾಗಿ ಹೇಗಿರುತ್ತೋ ಅದೇ ರೀತಿ ಬರುತ್ತೆ. ಇವಾಗ ಈ ರೀತಿ ಇದೆ ಅಲ್ವಾ, ಇವಾಗ ಜಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ನಾನು ಹಂಗೆ ನೋಡಿದೆ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು 3 ಇಂಚು ಡೌನಿಂಗ್ ಬರುತ್ತೆ. ಇವ್ರದ್ದು 3 ಇಂಚು ಡೌನಿಂಗ್ ಬರುತ್ತೆ. ಈ ರೀತಿ ಶೇಪನ್ನು ತೆಗಿಬೇಕಾಗುತ್ತೆ. ಮೇಲುಗಡೆ ಮಾತ್ರ ಒಂಥರ ಚೂಪಾಗಿ ಮಾಡಬಾರ್ದು. ಈ ರೀತಿ ನಾನು ಮಾಡಿದ್ನಲ್ವ ಅದೇ ರೀತಿ ಮಾಡಬೇಕು. ಪ್ಲಸ್ 2 ಇಂಚ್ ಆಗುವಷ್ಟು ನಾನಿಲ್ಲಿ ಮಾರ್ಜಿನ್ಗೆ ಸಾಕಾಗುತ್ತೆ, ಆರಾಮಾಗಿ ಆಗುತ್ತೆ. ಎಕ್ಸ್ಟ್ರಾ ನಾನು ಬಟ್ಟೆನ ಆ್ಯಡ್ ಮಾಡ್ಕೋಬೇಕಂತ ಏನೂ ಇಲ್ಲ. ನೋಡಿದ್ರಲ್ವ, ಇವಾಗ ಆರಾಮಾಗಿ ಕಟ್ಟಿಂಗನ್ನು ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಕರೆಕ್ಟಾಗಿ 1.5 ಇಂಚ್ ಆಗೋಷ್ಟು ಬಿಟ್ಕೊಂಡ್ಬಿಟ್ಟು, ಅಂದರೆ ಶೇಪ್ ತೆಗಿಬಾರ್ದು ಮೇಲಿಂದ. ನೋಡಿದ್ರಲ್ಲ, ಇವಾಗ ಈ ರೀತಿ ಕಟ್ಟಿಂಗ್ ಮಾಡೋದಂದರೆ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಆರಾಮಾಗಿ. ಇನ್ನೇನಾದರೂ ಡೌಟ್ಸ್ ಇತ್ತು ಈ ವಿಡಿಯೋದಲ್ಲಿ, ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಇನ್ನೊಂದು ಸರಿ ಕ್ಲಿಯರಾಗಿ ಹೇಳ್ತೀನಿ. ಜೊತೆಗೆ ಒಂದು ಸರಿ ವಿಡಿಯೋ ನೋಡಿದರೆ ನೀವು ಬಿಗಿನರ್ಸ್ ಆಗಿದ್ದರೆ ಒಂದು ಸರಿ ನೋಡಿದರೆ ಅರ್ಥ ಆಗೋಲ್ಲ, ಇನ್ನೊಂದು ಸರಿ ನೋಡಿದರೆ ನಿಮ್ಗೆ ಕಂಪಲ್ಸರಿ ಅರ್ಥ ಆಗೇ ಆಗುತ್ತೆ. ನೋಡಿದ್ರಲ್ವ, ಇವಾಗ ಇದು ಈ ರೀತಿ ಸ್ಲೀವ್ಸ್ ಅನ್ನೋದು ಕಟ್ಟಿಂಗನ್ನು ಮಾಡೋದು ತುಂಬ ಈಸಿ, ತುಂಬ ಸುಲಭ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೂ ಹೊಸದಾಗಿ ಕಲಿತಾ ಇದ್ದೀರಾ ಅಂದರೂ ಕೂಡ ನೀವು ಆರಾಮಾಗಿ ಕಲಿಬೋದು. ಸ್ನೇಹಿತರೆ, ಇನ್ನು ಬಾಡಿ ಮೆಜರ್ಮೆಂಟ್ ಕಟ್ಟಿಂಗ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದರದ್ದೇ ಆದ ಒಂದು ಬ್ಲೌಸ್ ಪೀಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಒಂದೇ ವಿಡಿಯೋದಲ್ಲಿ ಆದರೆ ನಿಮಗೆಲ್ಲ ಕನ್ಫ್ಯೂಷನ್ನಾಗಿ ಅರ್ಥ ಆಗೋಲ್ಲ. ಈ ಒಂದು ಸ್ಲೀವ್ಸ್ ಕಟ್ಟಿಂಗನ್ನು ಈ ರೀತಿ ಮಾಡಿದ್ನಲ್ವ, ನೆಕ್ಸ್ಟು ಈ ಒಂದು ಬ್ಯಾಕ್ ಪಾರ್ಟ್ ಕಟ್ಟಿಂಗನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಅಳತೆ ಬ್ಲೌಸ್ ಇಟ್ಬಿಟ್ಟು ಯಾವ ರೀತಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದರದ್ದೇ ಆದ ಒಂದು ಬ್ಲೌಸ್ ಕಟ್ಟಿಂಗು 3 ವಿಡಿಯೋ ಬರುತ್ತೆ, ನೋಡ್ತಾ ಇರ್ಬೋದು. ಇದು ಫ್ರಂಟಲ್ಲಿ ಈ ರೀತಿ ಶೇಪನ್ನು ತೆಗೆದೆ ನಾನು. ಇವಾಗಲೇ ನಾನು ಕಟ್ಟಿಂಗನ್ನು ಮಾಡ್ಕೊಳ್ಳಲ್ಲ, ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಆದಮೇಲೆ ನಾನು ಅವಾಗ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಓಕೆ ಸ್ನೇಹಿತರೆ, ಯಾರೆಲ್ಲ ಇಷ್ಟ ತಾನೇ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.